ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ಇವತ್ತು ನಾನು ಬೆಲ್ಲದಿಂದ ಮಾಡಿರ್ತಕ್ಕಂಥ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಮನೆಯಲ್ಲಿ ಮಾಡಿದ್ದೆ, ಹಾಗಾಗಿ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 2 ಕೊಬ್ಬರಿನ ತುರ್ಕೊಂಡು ತೊಗೊಂಡಿದ್ದೀನಿ. ಮೇಲೂ ಸಿಪ್ಪೆನೆಲ್ಲ ತುರಿದು ಹಾಕಿದ್ದೀನಿ, ಅಂದರೆ ತುರಿದು ನಾನು ಚಟ್ನಿ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಒಳಗಡೆ ವೈಟ್ ಕಲರ್ ಇರುತ್ತಲ್ಲ ಅದನ್ನು ಮಾತ್ರ ತೊಗೊಂಡು ಈ ಥರ ತರಿಯಾಗಿ ಚಿಕ್ಕ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು 3 ಬಟ್ಲಷ್ಟು ರುಬ್ಬಿರೋದನ್ನು ಅಳತೆ ತೋರಿಸ್ತಿರೋದು. ತರಿಯಾಗಿ ನಾನೇನು ರುಬ್ಕೊಂಡಿದ್ದೀನಿ ಅದನ್ನು 3 ಬಟ್ಲಷ್ಟು ತೊಗೊಂಡಿದ್ದೀನಿ ಕೊಬ್ಬರಿನ. 1.5 ಬಟ್ಲಷ್ಟು ತುರಿದಿರ್ತಕ್ಕಂಥ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಳಿ. ಅಂದರೆ ಬೆಲ್ಲ ಕರಗೋವಷ್ಟು ಬಿಸಿ ಮಾಡ್ಕೊಳ್ಳಿ. ಈ 1 ಎಳೆ ಪಾಕ 2 ಎಳೆ ಪಾಕ ಅದೆಲ್ಲ ಏನೂ ಬೇಡ. ಬೆಲ್ಲ ಕರಗೋವಷ್ಟು ಬಿಸಿ ಮಾಡಿಕೊಂಡು ಅದನ್ನು ಸೋಸ್ಕೊಳ್ಳಿ. ಒಂದು ಬಾಣಲೆಗೆ ಸೋಸ್ಕೊಂಡಿದ್ದಾದಮೇಲೆ ಒಂದು 2ರಿಂದ 3 ಏಲಕ್ಕಿನ ಕುಟ್ಕೊಂಡು ಪುಡಿ ಮಾಡಿಕೊಂಡು ನಾನೇನು ಸೋಸಿಟ್ಕೊಂಡಿದ್ದೆ ಅದರೊಳಗಡೆ ಬೆಲ್ಲದೊಳಗಡೆ ಹಾಕ್ಕೊತಾ ಇದ್ದೀನಿ. ಮತ್ತು ನಾವೇನು ರುಬ್ಬಿಟ್ಕೊಂಡಿದ್ವಿ ಕೊಬ್ಬರಿ ತುರ್ಕೊಂಡು ಮತ್ತು ಏನು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ವಿ ಆ ಕೊಬ್ಬರಿ ತುರಿನ ಸ್ವಲ್ಪನೇ ಹಾಕ್ಕೊಂಡು, ಒಂದೇ ಸರಿ ಹಾಕ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕಂದರೆ ನೋಡ್ಕೊಳ್ಳಿ, ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ತುಪ್ಪನೂ ಕೂಡ ಹಾಕಬಾರ್ದು. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನೀಟಾಗಿ ಇಟ್ಕೊಂಡಿದ್ದಾದಮೇಲೆ ಇದು ಸ್ವಲ್ಪ ತುಪ್ಪ ಎಲ್ಲ ಕರಗಿದ ತಕ್ಷಣ ಆ ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಹರಡಿಕೊಂಡು ಒಂದು 2 ನಿಮಿಷ ಬಿಟ್ಟು ಅದನ್ನು ಚಾಕುನಲ್ಲಿ ಕೊಯ್ದುಬಿಡಿ. ಆವಾಗಲೇ ತಣ್ಣಗಾಗೋದಕ್ಕಿಂತ ಮುಂಚೆನೇ ಕೊಯ್ಯಬೇಕು. ಕೊಯ್ದುಬಿಟ್ರೆ ಒಂದು 2 ಅವರ್ ಬಿಟ್ಟರೆ ನಿಮಗೆ ಕೊಬ್ಬರಿ ಮಿಠಾಯಿ ರೆಡಿ ಇರುತ್ತೆ. ನಮ್ಮ ಮನೇಲಿ ಅರ್ಧಕ್ಕರ್ಧ ತಿಂದಾಕ್ಬಿಟ್ಟಿದ್ದಾರೆ ಮಕ್ಕಳು. ಇನ್ನೊಂದು ಸ್ವಲ್ಪ ಇತ್ತು, ಹಾಗಾಗಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಬಾಯ್.